Go to that Mysore Road flyover. Every auto rickshaw has got 10 people. Every auto rickshaw has got 10 people. It is not applicable because the Mysore Road flyover till up to the market from Gauripalya is in Pakistan, not in India. This is the reality. This is the reality. ನೀವು ಎಂತಾನೇ ಸ್ಟ್ರಿಕ್ಟ್ ಆಫೀಸರ್ಗಾರ ಹಾಕಿ ಅಲ್ಲಿ ಹಿಡಿದ್ಬಿಟ್ರೆ ಅವ್ನು ನೋಡ್ತೀನಿ. ಜಡ್ಜ್ ಶ್ರೀಶಾನಂದ್ ಅವರ ಅನೇಕ ಒಳ್ಳೆಯ ವಿಚಾರಗಳನ್ನು ನೀವು ತಿಳ್ಕೊಳ್ಳಿ, ನಿಮಗೂ ಪಾಠ ಆಗಲಿ ಅಂತ ನಾನು ಪ್ರೆಸೆಂಟ್ ಮಾಡಿದನು. ಅದೇ ರೀತಿ ಜಡ್ಜ್ ಶ್ರೀಶಾನಂದ್ ಅವರು ಭಾರತದಲ್ಲಿರುವ, ಕರ್ನಾಟಕದಲ್ಲಿರುವ, ಬೆಂಗಳೂರಿನಲ್ಲಿರುವ ಸಿಟಿ ಮಾರ್ಕೆಟ್, ಗೋರಿಪಾಳ್ಯ ಈ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರು. ಅಂದರೆ ಮುಸಲ್ಮಾನರು ಜಾಸ್ತಿ ಇರುವಂಥ ಪ್ರದೇಶಗಳದು. ಹಾಗಾಗಿ ಭಾರತದಲ್ಲಿರುವಂಥ ಆ ಪ್ರದೇಶಗಳನ್ನು ಪಾಕಿಸ್ತಾನದಲ್ಲಿದೆ ಅನ್ನುವ ಮೂಲಕ ಒಂದು ವಿವಾದದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಜಡ್ಜ್ ಆದವರು ನಮ್ಮನ್ನೆಲ್ಲ ಗಮನಿಸ್ತಿದ್ದಾರೆ. ಇದು ಲೈವ್ ಸ್ಟ್ರೀಮ್ ಆಗುತ್ತೆ, ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ನಾನು ಯಾವಾಗಲೂ ಅದ್ಭುತವಾದ ಹಿತನುಡಿಗಳನ್ನು ಹೇಳ್ಬೋದು, ಯಾಕೆ ಈ ತಪ್ಪು ಮಾತಾಡಿದೆ ನಾನು ಅಂತ ಅವ್ರಿಗೆ ಅನಿಸ್ಬೇಕಾಗತ್ತೆ. ಭಾರತವಲ್ಲ ಪಾಕಿಸ್ತಾನ, ಗೋರಿಪಾಳ್ಯ ಭಾರತ ಅಲ್ಲ ಪಾಕಿಸ್ತಾನ, ಪಾಕಿಸ್ತಾನಕ್ಕೆ ಹೋಗು. ಇದನ್ನು ಕೇಳಿಸ್ಕೊಂಡು ಏನೋ ಬಾಯಿ ತಪ್ಪಿ ಮಾತಾಡಿರ್ಬೋದು ಅಥವಾ ಮನಸ್ಸಿನಲ್ಲಿರೋದೇ ಹೊರಗೆ ಬಂದಿರ್ಬೋದು. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಕಳೆದ 2 ದಿನದಿಂದ ಜಡ್ಜ್ ಶ್ರೀಶಾನಂದ್ ಅವರು, ಮಾನ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಅವರು ಕೋರ್ಟ್ನಲ್ಲಿ ಹೇಗೆ ಟ್ರಯಲ್ ನಡೆಸ್ತಾರೆ ಅನ್ನೋದ್ರ ಬಗ್ಗೆ 2 ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೆ. ಅದನ್ನು ನೀವು ನೋಡಿರ್ತೀರಿ. ತುಂಬ ಕೇಸ್ನಲ್ಲಿ ಹೇಳ್ತೀನಿ, ತಪ್ಪಂತ ನಾನು ಹೇಳಲ್ಲ. ಮಾಹಿತಿ ಕೊಡಬೇಕು, ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ. ತುಂಬ ಕೆಲವು ಚಾನೆಲ್ನವರು, ಕೆಲವು ಪೇಪರ್ನವರು ಅದನ್ನು ಭಾಳ ಗುರುತರವಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ 4 ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಈಸ್ ದೇರ್. ಯು ಸಿ, ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಮಾಧ್ಯಮಗಳ TRP ಹುಚ್ಚಿನಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಏನೆಲ್ಲ ಅಭಾಸಗಳಾಗ್ತವೆ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಅವರು ವಿವರಣೆಗಳನ್ನು ಕೊಡ್ತಾ ಇದ್ರು. ನಮ್ಮಲ್ಲೇ ಮೊದಲು ಹೆಣ ಬೀಳೋದು ನಮ್ಮಲ್ಲೇ ಮೊದಲ. ಪೋಕ್ಸೋ ಅಂತ ಕೇಸ್ಗಳಲ್ಲಿ ಆ ಮಕ್ಕಳ ಮುಖ ಮಾತ್ರ ಬ್ಲರ್ ಮಾಡೋದಲ್ಲ, ಇಡೀ ದೇಹನೇ ಬ್ಲರ್ ಮಾಡಬೇಕು. ಯೂನಿಫಾರ್ಮ್ ಕೂಡ ತೋರಿಸೋ ಹಾಗಿಲ್ಲ. ಯಾಕಂದರೆ ಯೂನಿಫಾರ್ಮ್ ಮೂಲಕ ಆ ಸ್ಕೂಲ್ ಯಾವುದಂತ ಗೊತ್ತಾಗುತ್ತೆ, ಆ ಸ್ಕೂಲ್ ಯಾವುದಂತ ಗೊತ್ತಾಗ ಆ ಮಗುವಿನ ಐಡೆಂಟಿಟಿ ಗೊತ್ತಾಗುತ್ತೆ. ಆ ಮಟ್ಟದಲ್ಲಿ ಇಂತಹ ಕೇಸ್ಗಳಲ್ಲಿ ಸೂಕ್ಷ್ಮತೆಯನ್ನು ಕಾಪಾಡ್ಕೋಬೇಕು. ಆದರೆ ಮಾಧ್ಯಮಗಳು ಏನು ಮಾಡ್ತಿದ್ದಾವೆ, ಇವರ TRP ಹುಚ್ಚಿನಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಅಭಾಸಗಳಾಗ್ತವೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು. ಅದನ್ನು ಹೆಕ್ಕಿ ತಂದು ನಾನು ಯೂಸ್ ಮಾಡಿದ್ದೆ. ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ನಮ್ಮ ಮೊಮ್ಮಗ 13 ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ತಿಗೆ ಕೊಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ. ವಾಟ್ ಆರ್ ಯು ಟೆಲ್ಲಿಂಗ್ ದಿ ಸೊಸೈಟಿ? ಆ ಹುಡುಗನ್ ಕೇಳ್ತಾರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ನಲ್ಲಿ, ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ. ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ, ಅದರಲ್ಲೂ ಹಿಂಗೆ ಮಾಡಿದ್ದ, ನಾವ್ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಸೇ ದೆನ್? ಸಿ, ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್. ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ. ಬಟ್ ಸೆನ್ಸಿಟಿವಿಟಿ ಇರಬೇಕು, ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು. ದಟ್ ಈಸ್ ವಾಟ್ ದೇರ್ ಫಾರ್ ದಿ ಪ್ರಾವಿಷನ್ಸ್ ಅಂಡರ್ ದಿ ಪೋಕ್ಸೋ ಆಕ್ಟ್ ಸೇಸ್ that the role of the media people. ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ. ಯಾಕಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಅಂತ ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ. ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಇನ್ನೊಂದು ಕೇಸಲ್ಲಿ ಚಾನಲ್ನವ್ರನ್ನೆಲ್ಲ ಹಿಡಿದು ಕರೆದ್ಬಿಟ್ಟಿದ್ದೆ, 6 ತಿಂಗಳಾಗ್ತೀನಿ ನೋಡಿ ಒಳಗೆ ಅಂತ. ಹಾಗೆ ಸಿಟಿ ಮಾರ್ಕೆಟ್ನಲ್ಲಿ ನಡೆಯುವಂತಹ ಬಡ್ಡಿ ದಂಧೆ, ಏನು ಬೆಳಗ್ಗೆ 1,000 ರೂಪಾಯಿ ಕೊಟ್ಟು ಸಂಜೆ 1,250 ರೂಪಾಯಿನ ವಸೂಲಿ ಮಾಡುವಂತಹ ಆ ಮೀಟರ್ ಬಡ್ಡಿ ದಂಧೆ, ಆ ಬಡ್ಡಿ ದಂಧೆಯ ಮಾಫಿಯಾ ನಡೀತಿದೆ. ಅದನ್ನು ಉಲ್ಲೇಖ ಮಾಡ್ತಾ ಸಂಜೆ ಅಷ್ಟೊತ್ತಿಗೆ ಬಡ್ಡಿ ಸೇರಿಸಿ ಹಣ ವಾಪಸ್ ಕೊಡದೇ ಇದ್ದರೆ ಶೆಡ್ಡಿಗೆ ಬಾ ಅಂತ ಕರೀತಾರೆ ಅಂತ ತಮಾಷೆ ಮಾಡುವ ಮೂಲಕ ಒಂದು ಟ್ರೆಂಡ್, ಏನು ಶೆಡ್ಡಿಗೆ ಬಾ ಅಂತ ಒಂದು ಟ್ರೆಂಡ್ ಏನು ನಡೀತಾ ಇದೆ, ಆ ಟ್ರೆಂಡಲ್ಲಿರುವಂಥ ಆ ವರ್ಡನ್ನು ತೆಗೆದುಕೊಂಡು ಶೆಡ್ಡಿಗೆ ಬಾ ಅಂತ ಹೇಳುವ ಮೂಲಕ ಆ ಪ್ರಕರಣ ಗಂಭೀರತೆಯನ್ನು ಅವರು ಭಾಳ ಸ್ಪಷ್ಟವಾಗಿ ಮನಮುಟ್ಟುವಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ಮಾಡಿದ್ದೆ. ಇನ್ನು ಎಕ್ಸ್ಟ್ರಾನಾರು ಸಂಪಾದನೆ ಮಾಡ್ಕೋ, ಕಡಿಮೆನಾರು ಮಾಡ್ಕೋ, 1 ವೇನಲ್ಲಿ ಹೋಗಿ ನುಗ್ಬಿಟ್ಟು ಫೈನ್ ಕಟ್ಟು, ಇಲ್ಲ ನೋ ಪಾರ್ಕಿಂಗಲ್ಲಿದ್ದು ಬೆಳಗ್ಗೆ 1,000 ರೂಪಾಯಿ ಹಾಕಿಸ್ಕೋ,
ಪೊಲೀಸ್ನವನ ಜೊತೆಗೆ ಹೊಡೆದಾಡ್ಕೋ, ನಂಗೆ ಸಂಬಂಧ ಇಲ್ಲ, ಸಾಯಂಕಾಲಕ್ಕೆ 250 ರೂಪಾಯಿ ಕೊಡ್ಬೇಕು, ಕೊಡದಿದ್ರೆ ಶೆಡ್ಗೆ ಬಾ ಅಂತ. ಕುಂಟೆ ಬೆಲ್ಲೆ ಆಡಮು ಶೆಡ್ಡಿಗ್ ಬಾ. ಹಾಗೆ ಜಡ್ಜ್ ಶ್ರೀಶಾನಂದ್ ಅವರು ಒಂದು ತಪ್ಪು ಮಾತಾಡಿದ್ದಾರೆ. ಮಾನ್ಯ ನ್ಯಾಯಮೂರ್ತಿಗಳು ಒಳ್ಳೇದು ಮಾತಾಡಿದ್ರು, ತಂದು ನಿಮ್ಮ ಮುಂದೆ ಇಟ್ಟಿದ್ದೀವಿ. ತಪ್ಪು ಮಾತಾಡಿದಾಗಲೂ ಅದನ್ನು ತಂದು ನಾವು ಇಡಲೇಬೇಕಾಗುತ್ತೆ. ಯಾಕಂದರೆ ಮಾನ್ಯ ನ್ಯಾಯಮೂರ್ತಿಗಳು ಯಾವತ್ತೂ ಒಳ್ಳೆಯದನ್ನೇ ಮಾತಾಡಬೇಕು. ಆ ಒಳ್ಳೆಯದನ್ನು ಮಾತಾಡೋದನ್ನೇ ನಾವು ಬಯಸ್ತೇವೆ. ಅದೇನಾಗಿದೆ, ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ನಡೆಯುವಂಥ ವಿಚಾರಣೆಗಳೆಲ್ಲ ಲೈವ್ ಸ್ಟ್ರೀಮ್ ಆಗ್ತಿದೆ, ಯೂಟ್ಯೂಬ್ನಲ್ಲಿ ಸಿಗ್ತಾ ಇದ್ದಾವೆ. ಹಲವಾರು ರೀತಿಯ ಕೇಸುಗಳಿಗೆ ಸಂಬಂಧಪಟ್ಟಂತಹ ಟ್ರಯಲ್ಗಳನ್ನು ನಾವೆಲ್ಲ ಕಣ್ತುಂಬಿಕೊಳ್ಳುವಂಥ ಸೌಭಾಗ್ಯ ಬಂದೋಗಿದೆ. ಹಾಗಾಗಿ ಡೈವರ್ಸ್ ಅಂತ ಪ್ರಕರಣಗಳನ್ನು ಜಡ್ಜಿಗಳು ಯಾವ ರೀತಿಯಲ್ಲಿ ಬಿಡಿಸಿಡ್ತಾರೆ, ಯಾವ ರೀತಿ ಅವರನ್ನು ಮತ್ತೆ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನೆಲ್ಲ ನೋಡಿ ನಮಗೊಂಥರ ಆದರ್ಶ ಅನ್ಸುತ್ತದು. ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಜಡ್ಜಿಗಳು. ಇವರು ಡೋರು ತೆಗಿಲಿಲ್ಲ ಸರ್, ಇವರು ಇದ್ರು ಮನೆಯಲ್ಲಿ ವರ್ಕ್. ನೀನು ಒಂದು 25 ಜನ ಕರ್ಕೊಂಡು ಹೋದ್ರೆ ಯಾರು ಇಲ್ಲ ಸರ್, ಊರಲ್ಲಿರುವಂತ ಹಿರಿಯರು 4 ಜನ ಅಷ್ಟೇ ಬಂದಿದ್ರು ಸರ್. ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್. ನಮ್ಮನ್ನು ಒಳಗ್ ಕರ್ಕೊಲಿಲ್ಲ ಸರ್. ನಾನು ನಮ್ಮ ಮಮ್ಮಿ ನಮ್ಮಪ್ಪ ಹೊರಗ ಬಿಸಿಲಲ್ಲೇ ನಿಂದ್ರಿಸಿದ್ರಿ ಸರ್ 3 ತಾಸು. ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್. ಅವ್ರ ಏನ್ ಹೇಳಿದ್ರು ಇವ್ರು ಏನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಸರ್. ನಾನು ಸೂಸೈಡ್ ಮಾಡ್ಕೋತೀನಿ, ಕೈ ಕೊಯ್ಕೋತೀನಿ, ಕಾಲ್ ಕೊಯ್ಕೋತೀನಿ ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ. ಗಂಡ ಏನ್ ಮಾಡ್ಬೇಕು? ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ? ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ? ಸ್ವಲ್ಪ ಹೊಂದ್ಕೋಬೇಕು. ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರ್ ಅಂಡ್ ಟೇರ್ ಇರ್ತದೆ, ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ. ಯಾವ ಮ್ಯಾರೇಜ್ ತೇಲಿ ಕೇಳು, ಇನ್ ತೇಲಿ ಕೂತ್ಕೊಂಡ ಕೇಳು, ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ? ST ಬಸ್ ಟಾರ್ ರೋಡ್ನ್ಯಾಗ ಹೋದಂಗೆ ಯಾವುದು ಹೋಗಲ್ಲ. ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ. ಸ್ವಲ್ಪ ಏಳು ಬೀಳು ಇರ್ತದೆ. ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹೀಗಿರಬೇಕಾದ್ರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಂತಹ ಜಡ್ಜ್ಗಳಿದ್ರೆ ನಮಗೆ ನ್ಯಾಯ ಅಂತ ಸಿಕ್ಕೇ ಸಿಗುತ್ತೆ. ನಾವು ಆರಾಮಾಗಿ ನಿಶ್ಚಿಂತೆಯಿಂದ ಬದುಕಬಹುದು ಅಂತ ಗ್ಯಾರಂಟಿ ಸಿಗುತ್ತೆ ಸ್ನೇಹಿತರೆ. ಚರಿತ್ರೆ ಇದೇ ಸಿಟಿ ಮಾರ್ಕೆಟ್ ಮೇಲೆ, ಅಂದರೆ ಮೈಸೂರು ರೋಡ್ ಫ್ಲೈಓವರ್ ಇದೆ ಮಾರ್ಕೆಟಿನ ಮೇಲೆ. ಆ ಫ್ಲೈಓವರಿಂದ ಮೂಲಕ ನೀವು ಸಾಗಿದ್ರೆ ಆ ಕಡೆ ಗೋರಿಪಾಳ್ಯ ಮಾರ್ಕೆಟು, ಈ ಕಡೆ ಕಲಾಸಿಪಾಳ್ಯ ಇವೆಲ್ಲ ಸಿಗ್ತವೆ. ಆ ಫ್ಲೈಓವರ್ ಮೇಲೆ ಆಟೋಗಳು ಇವತ್ತಿಗೂ 10 ಜನನ ಕೂರಿಸ್ಕೊಂಡು ಹೋಗ್ತಾರೆ. ಎಂತಹ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರನ್ನು ಹಾಕಿದ್ರೂ ಅವ್ರು ತಡೆಯುವಂಥ ಪ್ರಯತ್ನ ಮಾಡಲ್ಲ. ಅದು ತಡೆಯೋದಕ್ಕಾಗಲ್ಲ. ಯಾಕಂದರೆ ಈ ಗೋರಿಪಾಳ್ಯ ಆ ಪ್ರದೇಶಗಳೆಲ್ಲ ಭಾರತದಲ್ಲೇ ಇಲ್ಲ, ಪಾಕಿಸ್ತಾನದಲ್ಲಿದೆ ಅಂತ ಹೇಳ್ತಾರೆ. ಮಕ್ಕಳ ಕೈ ಕಾರ್ ಕೊಟ್ಬಿಟ್ಟು 200 ವರ್ಡ್ಸ್ ಎಸೆ ಬರೆಯೋದು ನಿಂತೋಗ್ಬೇಕು. 200 words essay ಬರೆದ್ಬಿಟ್ಟು go to the that Mysore Road flyover. Every auto rickshaw has got 10 people. Every auto rickshaw has got 10 people. It is not applicable because the Mysore Road flyover till up to the market from Gauripalya is in Pakistan, not in India. This is the reality. This is the reality. ನೀವು ಎಂತಾನೇ ಸ್ಟ್ರಿಕ್ಟ್ ಆಫೀಸರ್ಗಾರ ಹಾಕಿ ಅಲ್ಲಿ ಹಿಡಿದ್ಬಿಟ್ರೆ ಅವ್ನು ನೋಡ್ತೀನಿ ನಾನು. ಯಾವ ಚಾನಲ್ಗೂ ಕಾಣೋದಿಲ್ಲ, ಇದು ಯಾವ ಚಾನಲ್ಗೂ ಕಾಣೋದಿಲ್ಲ. ನಾವು ಜಡ್ಜ್ ಶ್ರೀಶಾನಂದ್ ಅವರ ಮಾತನ್ನು ಕೇಳಿಸಿಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಅದ್ಭುತವಾದಂಥ ಪಾಠವನ್ನು ಮಾಡ್ತಾರೆ. ವಿಧೇಯ ವಿದ್ಯಾರ್ಥಿಗಳ ಮುಂದೆ ಒಬ್ಬ ಮೇಸ್ಟ್ರನ್ನ ನೋಡ್ದಂಗೆ ಆಗುತ್ತೆ ನಾವು ಜಡ್ಜ್ ಶ್ರೀಶಾನಂದ್ ಅವರು ನೋಡಿದ್ರೆ. ಅವರ ಅನೇಕ ಮಾತುಗಳು ನಮ್ಗೆ ಎಷ್ಟು ಇಷ್ಟ ಆಗ್ತದೆ. ನಾನು ಹಾಗೆಲ್ಲ ಸುಮ್ಮನೆ ಯಾರ್ಯಾರ್ದೋ ವಿಡಿಯೋ ತಂದು ಯೂಟ್ಯೂಬ್ನಲ್ಲೆಲ್ಲ ಹಾಕಕ್ಕೆ ಹೋಗಲ್ಲ. ನಂದು ಬಿಟ್ಟರೆ ಇನ್ನೊಬ್ಬರದ್ದು ವಿಚಾರಗಳನ್ನೇ ತಗೋಬರಲ್ಲ, ನನ್ನ ಅಭಿಪ್ರಾಯವನ್ನು ಮಾತ್ರ ಮಂಡಿಸ್ತೀನಿ. ಆದರೆ ಜಡ್ಜ್ ಶ್ರೀಶಾನಂದ್ ಅವರ ಅನೇಕ ಒಳ್ಳೆಯ ವಿಚಾರಗಳನ್ನು ನೀವು ತಿಳ್ಕೊಳ್ಳಿ, ನಿಮಗೂ ಪಾಠ ಆಗಲಿ ಅಂತ ನಾನು ಪ್ರೆಸೆಂಟ್ ಮಾಡಿದನು. ಅದೇ ರೀತಿ ಜಡ್ಜ್ ಶ್ರೀಶಾನಂದ್ ಅವರು ಭಾರತದಲ್ಲಿರುವ, ಕರ್ನಾಟಕದಲ್ಲಿರುವ, ಬೆಂಗಳೂರಿನಲ್ಲಿರುವ ಸಿಟಿ ಮಾರ್ಕೆಟ್, ಗೋರಿಪಾಳ್ಯ ಈ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರು. ಅಂದರೆ ಮುಸಲ್ಮಾನರು ಜಾಸ್ತಿ ಇರುವಂಥ ಪ್ರದೇಶಗಳದು. ಹಾಗಾಗಿ ಭಾರತದಲ್ಲಿರುವಂಥ ಆ ಪ್ರದೇಶಗಳನ್ನು ಪಾಕಿಸ್ತಾನದಲ್ಲಿದೆ ಅನ್ನುವ ಮೂಲಕ ಒಂದು ವಿವಾದದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಜಡ್ಜ್ ಆದವರು ನಮ್ಮನ್ನೆಲ್ಲ ಗಮನಿಸ್ತಿದ್ದಾರೆ. ಇದು ಲೈವ್ ಸ್ಟ್ರೀಮ್ ಆಗುತ್ತೆ, ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ನಾನು ಯಾವಾಗಲೂ ಅದ್ಭುತವಾದ ಹಿತನುಡಿಗಳನ್ನು ಹೇಳ್ಬೋದು, ಯಾಕೆ ಈ ತಪ್ಪು ಮಾತಾಡಿದೆ ನಾನು ಅಂತ ಅವ್ರಿಗೆ ಅನಿಸ್ಬೇಕಾಗತ್ತೆ. ಮಾನ್ಯ ನ್ಯಾಯಾಲಯದ ಬಗ್ಗೆ ನಮಗೆ ಗೌರವ ಇದೆ, ಮಾನ್ಯ ನ್ಯಾಯಮೂರ್ತಿಗಳ ಬಗ್ಗೆ ನಮಗೆ ಗೌರವ ಇದೆ. ಅವರ ಒಳ್ಳೊಳ್ಳೆ ವಿಚಾರಗಳನ್ನು ಹೆಕ್ಕಿ ತಂದು ಅದನ್ನು ನಾವು ಜನರಿಗೆ ಉಣಬಿಡಿಸ್ತಾ ಇರ್ತೀವಿ. ಹಾಗೆ ಅವರು ಮಾತನಾಡುವಂತಹ ಇಂತಹ ವಿಚಾರ ಯಾಕೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ವಾಟ್ಸಪ್ ಯೂನಿವರ್ಸಿಟಿಯ ಹುಡುಗರು ಯಾವುದೋ ಒಂದಿಷ್ಟು ಕೋಮುವಾದಿಗಳು ಮಾತಾಡೋ ಥರ ಪಾಕಿಸ್ತಾನ 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 ದಿನ
ಬೆಳಿಗ್ಗೆ ಪಾಕಿಸ್ತಾನ, ಅದು ಭಾರತವಲ್ಲ ಪಾಕಿಸ್ತಾನ, ಗೋರಿಪಾಳ್ಯ ಭಾರತ ಅಲ್ಲ ಪಾಕಿಸ್ತಾನ, ಪಾಕಿಸ್ತಾನಕ್ಕೆ ಹೋಗು, ಇದನ್ನು ಕೇಳಿಸ್ಕೊಂಡು ಆ ಒಂದು ಮೈಂಡ್ ಸೆಟ್ ಹೇಗೆ ರಿಪೇರಿ ಆಗದ ಮಟ್ಟಿಗೆ ತಲುಪಿದೆಯೋ, ಇಂತಹ ಸಂದರ್ಭದಲ್ಲಿ ಇದನ್ನು ಸುಧಾರಿಸುವವರು ಯಾರು ಅನ್ನುವಂತಹ ಪ್ರಶ್ನೆಗಳು ಇರುವ ಹೊತ್ತಿಗೆ ಜಡ್ಜ್ಗಳಾದವರೇ, ನ್ಯಾಯಮೂರ್ತಿಗಳಾದವರೇ ಗೋರಿಪಾಳ್ಯ, ಸಿಟಿ ಮಾರ್ಕೆಟು ಈ ಪ್ರದೇಶಗಳೆಲ್ಲ ಭಾರತದಲ್ಲಿಲ್ಲ ಪಾಕಿಸ್ತಾನದಲ್ಲಿದೆ, ಅದೊಂದು ಪಾಕಿಸ್ತಾನ ಅನ್ನೋದು ಎಷ್ಟೊಂದು ಅಭಾಸ ಅಲ್ವಾ. ಒಂದು ಆಟದಲ್ಲಿ 10 ಜನನ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾವ ಪೊಲೀಸ್ ಆಫೀಸರ್ ಹಾಕಿದ್ರು ಅದನ್ನು ತಡೆಯೋಕ್ಕಾಗಲ್ಲ ಅನ್ನೋದು ಸರಿಯಲ್ಲ. ತಡೆಯೋ ಥರ ಮಾಡಬೇಕಲ್ಲ. ಅದು ಕೂಡ ನಿಮ್ಮ ಶಕ್ತಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ವಾ ನ್ಯಾಯಮೂರ್ತಿಗಳೇ. ದಯವಿಟ್ಟು ಹೀಗೆ ಮಾತಾಡಬೇಡಿ. ಏನೋ ಬಾಯಿ ತಪ್ಪಿ ಮಾತಾಡಿರ್ಬೋದು ಅಥವಾ ಮನಸ್ಸಿನಲ್ಲಿರೋದೇ ಹೊರಗೆ ಬಂದಿರ್ಬೋದು, ಆದರೆ ಸಮಾಜಕ್ಕೆ ಅದು ಒಳ್ಳೆ ಸಂದೇಶವನ್ನಂತೂ ಕೊಟ್ಟಿಲ್ಲ. ಚರ್ಚೆ ನಡೀತಿದೆ, ವಿವಾದ ಆಗ್ತಿದೆ, ವೈರಲ್ ಆಗ್ತಿದೆ, ಜನಕ್ಕೆ ಒಂದ್ಸಲ ಬೇಸರ ಆಗಿದೆ. ಈಗ ನ್ಯಾಯಾಧೀಶರುಗಳೇ ಹೀಗೆ ಮಾತಾಡ್ಬಿಟ್ರೆ ಹೆಂಗಪ್ಪ ಅಂತ. ನೀವು ಮಾತನಾಡಿರುವಂಥ ಒಳ್ಳೆ ವಿಚಾರಗಳಿಗಿಂತ ಹೆಚ್ಚಾಗಿ ಕೆಲವೊಂದು ತಪ್ಪುಗಳು ಹೈಲೈಟ್ ಆಗಿ ಅದೇ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗುತ್ತೆ. ಏನಪ್ಪ ಈ ಜಡ್ಜ್ ಹಿಂಗೆ ಮಾತಾಡ್ತಾರೆ ಅಂತ ಒಂದು ಚರ್ಚೆ ಶುರುವಾಗುತ್ತೆ. ಎಷ್ಟೋ ಸಲ ಹಾಗೆ ಆಗೋದು. ನಾವು ಮಾಡೋವಂಥ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ಅದು ಬೆಳಕಿಗೆ ಬರಲ್ಲ. ಅದನ್ನು ಜಸ್ಟ್ ಜನ ಏನೋ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರ್ತಾರೆ. ಒಂದು ಸಣ್ಣ ವಿಚಾರದಲ್ಲಿ ಸಿಕ್ಕಾಕೊಂಡ್ರೆ ಸಾಕು, ತಿಂದು ಮೇಯ್ದು ಬಿಡ್ತಾರೆ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀಶಾನಂದ್ ಅವರು ನಾನು ಅತ್ಯಂತ ಗೌರವಿಸುವಂಥ ನ್ಯಾಯಮೂರ್ತಿಗಳು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡಿ. ಯಾಕಂದರೆ ಪೊಲೀಸ್ನವನ ಜೊತೆಗೆ ಹೊಡೆದಾಡ್ಕೋ, ನಂಗೆ ಸಂಬಂಧ ಇಲ್ಲ, ಸಾಯಂಕಾಲಕ್ಕೆ 250 ರೂಪಾಯಿ ಕೊಡಬೇಕು, ಕೊಡದಿದ್ರೆ ಶೆಡ್ಡಿಗೆ ಬಾ ಅಂತ. ಶೆಡ್ಡಿಗೆ ಬಾ ಅನ್ನೋಂಥ ಕಾನ್ಸೆಪ್ಟು ನಿಮ್ಮ ಕಿವಿಗೆ ಬಿದ್ದಿದೆ, ಅಂದಮೇಲೆ ನೀವು ಅದನ್ನು ಮಾತನಾಡಿದ್ದು. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಏನು ಚರ್ಚೆ ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಹಾಗೆ ನಿಮ್ಮ ಪಾಕಿಸ್ತಾನ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ನಡೀತಿರೋ ಚರ್ಚೆಗಳು ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಾಗ ನೀವು ಏನೇನೋ ಉದಾಹರಣೆಗಳನ್ನು ಕೊಡ್ತಾ ಇರ್ತೀರ. ಹಾಗೆ ನಿಮ್ಮ ಮುಂದೆ ಇನ್ಯಾವುದಾದ್ರೂ ಒಂದು ಕೇಸ್ ಬಂದಾಗ ಆ ಕೇಸಿನ ವಿಚಾರಣೆ ನಡೆಸ್ತಾ ಇದ್ದಾಗ ಈ ವಿಚಾರದ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡಿ. ಅದನ್ನು ಕೂಡ ನಾವು ಪಬ್ಲಿಕ್ಕಿಗೆ ತೋರಿಸ್ತೀವಿ. ಹಾಗೆ ಜಸ್ಟಿಸ್ ನಾಗಪ್ರಸನ್ನ ಅವರು, all of you have argued many things. Yes. What is the role of the chief minister? Nobody has said. In this matter? Yes. It is his sanction. Correct. Something should be answered that, but towards that also. Certainly. Nothing to answer. Nothing to answer? Well, there's nothing. That's why. All of you have argued many things. Yes. ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳೆಲ್ಲ ನಡೀತಿದ್ದಾಗ ಜಸ್ಟಿಸ್ ನಾಗಪ್ರಸನ್ನ ಅವರು, ಆಯ್ತಪ್ಪ ಎಲ್ಲದನ್ನೂ ಹೇಳ್ತಾ ಇದ್ದೀರಾ, ಇದರಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ಸಿದ್ದರಾಮಯ್ಯನವರ ಪಾತ್ರ ಏನು ಅದನ್ನು ಹೇಳ್ತಾ ಇಲ್ಲ ಅಂತ ಹೇಳಿದ್ದು ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಸಿದ್ದರಾಮಯ್ಯನವರನ್ನು ಸಿಲುಕಿಸೋದಕ್ಕೋಸ್ಕರ ಮೂಡ ಹಗರಣ, ಮೂಡ ವಿವಾದ ಅಂತ ತಗೊಬಂದರು. ಬಟ್ ಮೂಡಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಕಥೆಗಳನ್ನು ಹೇಳ್ತೀರಾ, ಆದರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರ ಪಾತ್ರ ಏನು ಅನ್ನೋದನ್ನು ಹೇಳ್ತಾ ಇಲ್ಲ ಅನ್ನೋದು ಅಂದಿದ್ದು. ಈ ಕೇಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವತ್ತೇ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿತ್ತು. ನಿಮಗೆ ಗೊತ್ತಿದೆ ಮೂಡ ಕೇಸ್ ಏನು ಅಂದರೆ, ಹೇಗಾದರೂ ಮಾಡಿ ಈ ಮೂಡ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ನಾನು ತಪ್ಪು ಮಾಡಿಲ್ಲ ಅಂತಾರೆ, ವಿರೋಧಿಗಳು ತಪ್ಪು ಮಾಡಿದ್ದಾರೆ ಅಂತಿದ್ದಾರೆ. ತಪ್ಪು ಮಾಡಿರೋ ಒಂದು ಎನ್ಕ್ವೈರಿಗೆ ನೀವು ಆದೇಶ ಕೊಡಿ. ಒಂದೇ ಒಂದು ಪ್ರಾಸಿಕ್ಯೂಷನ್, ಅಂದರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟು ಏನು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ದಾರೋ ಆಗಲಿ ಒಂದು ತನಿಖೆ ಆಗಲಿ. ತನಿಖೆ ಆದಮೇಲೆ ತಾನೇ ಸರಿ ತಪ್ಪು ಗೊತ್ತಾಗೋದು. ನೀವು ತನಿಖೆಗೆ ಅವಕಾಶ ಕೊಡದೇ ಇದ್ದರೆ ಹೇಗೆ ಗೊತ್ತಾಗುತ್ತೆ? ಸಿದ್ದರಾಮಯ್ಯ ಹೇಳ್ತಾನೆ ನಾನು ತಪ್ಪು ಮಾಡಿಲ್ಲ ಅಂತ, ನೀ ತಪ್ಪು ಮಾಡಿಲ್ಲ ಅಂತ ಬಿಟ್ಬಿಡೋಕ್ಕಾಗತ್ತಾ ಅನ್ನೋ ಚರ್ಚೆ ನಡೀತಿದೆ. ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಕಡೆಗದು ಹೈಕೋರ್ಟಿನ ಮೆಟ್ಟಿಲೇರಿ ನಾಗಪ್ರಸನ್ನ ಅವ್ರ ಮುಂದಿದೆ. ಇದೇ ನಾಗಪ್ರಸನ್ನ ಅವರು ನಿನ್ನೆ ಯಾವುದೋ ಒಂದು ಆರ್ಗ್ಯುಮೆಂಟ್ ನಡೀತಿದ್ದಾಗ ಸ್ವಲ್ಪ ಗರಂ ಆಗಿದ್ರು. ಯಾರದೇ ಫೈಲ್ಗಳನ್ನು ಅಂದರೆ ಫ್ರೆಶ್ ಕೇಸ್ಗಳನ್ನು ಮುಟ್ತಾ ಇರಲ್ಲ. Give it for Monday. Nothing. I am not taking any memos for tomorrow and day after. Please give it for Monday if you want. Otherwise, give it. It will come after vacation. Monday charge gida malad. Madam, I am warning. What is this? How much are you shouting? It's for a settlement, right? Then leave it. How many times are you telling that? Friday. Yes, give all the memos. Malad, idರಲ್ಲಿ ಸ್ಪ್ಲಿಟ್ ಅಪ್ ಚಾರ್ಜ್ ಶೀಟ್ ಆಗಿದೆ. ಏನಾರ ಕೊಡಿ ಮೆಮೊ. ಅಡ್ಮಿಷನ್ ಬಂದಿದೆ ಸ್ವಾಮಿ. ಫ್ರೆಶ್ ಮೆಮೊ ಕೊಡಿ. Yes. ಅಡ್ಮಿಷನ್ ಬಂದಿದೆ. I am not taking anything. ಒತ್ತಡವನ್ನು ಹೇರ್ತಾ ಇದ್ರು. ಇತ್ತಗೊಳ್ಳಿ ಇದು ಡೇಟ್ ಎಂಡ್ ಇದೆ, ಹಂಗಿದೆ ಹಿಂಗಿದೆ ಅಂತ ತುಂಬ ಒತ್ತಾಯವನ್ನು ಹೇರ್ತಾ ಇದ್ರು. ತುಂಬ ಗರಂ ಆಗಿದ್ರು. ಈ ನಡುವೆ ಒಬ್ಬರು ವಕೀಲರು, ಸರ್ ಇದು ದರ್ಶನ್ ಕೇಸಿಗೆ ಸಂಬಂಧಪಟ್ಟಿದ್ದಂದಾಗ ಏನು ದರ್ಶನ್ ಕೇಸ್ ಆದ್ರೇನು, ಏನು ದರ್ಶನ್ ಕೇಸ್ ಆದಂತ ಗರಂ ಆಗ್ತಾರೆ. And we'll see who will take the memo. Just because I take the memo indiscriminately or going on moving. Malad, this the Yes, give it. Darshan What do you case have matter, memo? my lord. Yen darshan enu? ಇಲ್ಲ just for the reference, my lord. The accused had sought for repatriating from Belagavi to Bangalore, my lord. That's not Under- Darshan's case. My lord, Some other accused. co-accused, my lord. ಅದೇ ಹೇಳಿ.
ಇಲ್ಲ. Why do you project Darshan? ಒಂದು ಲಾಸ್ಟ್ ಡೇಟ್ ನೀವೇ ಅದನ್ನ ದರ್ಶನ್ ಕೇಸ ಅಂತ ಕೇಳಿದ್ರಿ, ಅದಕ್ಕೋಸ್ಕರ ಕೊಡಿ. ನಾನು Yes. 11th ಕೋರ್ಟ್ ಡೇಟ್ ಇತ್ತು ಸ್ವಾಮಿ. ನಾನು Give that. Yes. ಅದಕ್ಕೆ ವಕೀಲರು ಸರ್ ಇಲ್ಲ ಸರ್ ಈ ಹಿಂದೆ ಇದೇ ಕೇಸಿಗೆ ಸಂಬಂಧಪಟ್ಟ ಮಾತಾಡಿದಾಗ ದರ್ಶನ್ ಕೇಸ ಅಂತ ನೀವೇ ಕೇಳಿದ್ರಿ, ಹಾಗಾಗಿ ನಾನು ಇದನ್ನು ನಿಮಗೆ ಕೇಳಬೇಕಾಯ್ತು ಅಂತ ಹೇಳ್ತಾರೆ. ಹೀಗೆ ಜಸ್ಟಿಸ್ಗಳು ಭಾಳ ಅದ್ಭುತವಾಗಿ ವರ್ತಿಸ್ತಿದ್ದಾರೆ, ಯಾವುದೇ ರೀತಿ ಇನ್ಫ್ಲುಯೆನ್ಸ್ಗಳಿಗೆ ತಲೆ ಬಾಗ್ತಾ ಇಲ್ಲ ಅನ್ನೋದಕ್ಕೆ ನಾನು ಇವತ್ತು ಈ ಎಪಿಸೋಡ್ನ ಮಾಡಿರೋದು. ನಮಸ್ಕಾರ.